ಆಯ್ತು ನಂಗೆ ಹೊಡಿ ಕಾಂಬ ಕಂಡೇ ಬಿಡ್ತೇನೆ ಬಾ ನಂಗೆ ಹೊಡಿ. ಸೊ ಗೈಸ್ ಕನ್ಫ್ಯೂಸ್ ಆಗಬೇಡಿ, ಫುಲ್ ವಿಡಿಯೋ ಎಂಡಿಗೆ ಪ್ಲೇ ಮಾಡ್ತೀನಿ. ಫಸ್ಟು ವಿಷಯ ತಿಳ್ಕೊಂಡ್ಸ್ಕರ ಸ್ಪೀಕ್ ವಿತ್ ಸುಶಾಂತ್ ಜೊತೆಗೆ ವಾಯ್ಸ್ ವಿತ್ ಸುಶಾಂತ್ ಎರಡಕ್ಕೂ ಸಹ ಸ್ವಾಗತ. ಐ ಥಿಂಕ್ ಇದಕ್ಕಿಂತ ಪ್ರಾಪರ್ ವೆನ್ಯೂ ಇಲ್ಲ ಅಂತ ಅನ್ಸುತ್ತೆ ನಾನು ಈ ವಿಡಿಯೋನ ಮಾಡೋದಕ್ಕೆ ಅಥವಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗೆ. ಆ್ಯಕ್ಚುಲಿ ಇವತ್ತು ಒಂದು ಇನ್ಸಿಡೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಸತ್ಯ, ನ್ಯಾಯ, ನೀತಿ ಮೂರನ್ನು ನಂಬಿರುವಂತಹ ಮಹಾತ್ಮ ಗಾಂಧಿಯ ಮುಂದೆನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಬಂಟ್ ಸಂಘದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತನ್ನುವಂಥದ್ದನ್ನು ನಡೆಸ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಒಂದು ದಿವಸದ ಹಿಂದೆ ಕುಂದಾಪುರ ಕನ್ನಡ ಹಬ್ಬ ಅನ್ನೋದು ನನಗೆ ಇದೆ ಅನ್ನೋದು ನೆನ್ನೆ ಗೊತ್ತಾಗುತ್ತೆ. ನನಗೆ ಒಬ್ಬರು ಸ್ಟೇಟಸ್ ನೋಡ್ಬಿಟ್ಟು, ನಾನು ಆ ಸ್ಟೇಟಸ್ ನೋಡ್ಬಿಟ್ಟು ಗೊತ್ತಾದ್ಮೇಲೆ ನಾನು ಇಮಿಡಿಯೇಟಾಗಿ ಒಬ್ರು ಕಾಲ್ ಮಾಡ್ತೀನಿ. ಅಜಿತ್ ಉಳ್ತೂರ್ ಅನ್ನುವಂಥವ್ರ ಹೆಸರು ರೆಫರ್ ಮಾಡ್ತಾರೆ. ಈ ಮನುಷ್ಯಂಗೆ ಕಾಲ್ ಮಾಡ್ತೀನಿ. ಈ ಮನುಷ್ಯಂಗೆ ಕಾಲ್ ಮಾಡಿದ್ರೆ ಒಂದ್ಸತಿ ಕಾಲ್ ಎತ್ತಾರೆ, ಏನೋ ಒಂದು ಹೇಳ್ತಾರೆ, ಕಟ್ ಮಾಡ್ತಾರೆ. ಮತ್ತೊಂದು ಸತಿ ಕಾಲ್ ಮಾಡ್ತೀನಿ, ಏನು ಸಡನ್ನಾಗಿ ಕಾಲ್ ಇಟ್ಬಿಟ್ರಲ್ಲ ಅಂತ ಅಂದ್ಕೊಳ್ಳೆ, ಏನು ಹೇಳ ಅಂತಂದ್ಬಿಟ್ಟು ಒಳ್ಳೆ ಈ ಗರ್ಜನೆ ಸೌಂಡಲ್ಲಿ ಮಾತಾಡ್ಬಿಟ್ಟು ಮತ್ತೆ ಫೋನ್ ಇಡ್ತಾರೆ. ಅದಾದಮೇಲೆ ಇನ್ನೊಬ್ರು ಕಾಲ್ ಮಾಡ್ತೀನಿ. ಅವನು ಕುಂದಾಪುರ ಕನ್ನಡ ಹಬ್ಬ ಅದೇ ಅದರ ಮೇಯ್ನ್ ಉಸ್ತುವಾರಿಗಳು. ಅವ್ರಿಗೆ ಫೋನ್ ಮಾಡ್ದಾಗ ಅವ್ರಿದ್ದವ್ರು ನಾವಲ್ಲ ಇನ್ಚಾರ್ಜು, ಇನ್ನೊಬ್ರು ಯಾರೋ MC ಇನ್ಚಾರ್ಜ್ ಅಂತಾರೆ. ಆಮೇಲೆ ಅವ್ರಿಗೂ ಕಾಲ್ ಮಾಡ್ತೀನಿ, ಅವ್ರು ಕಾಲ್ ಎತ್ತಲ್ಲ. ಸೊ ಇದು ಹಿಸ್ಟ್ರಿ. ಅದಾದಮೇಲೆ ಏನಾಗುತ್ತೆ ಅಂದರೆ ಇವತ್ತು ಕುಂದಾಪುರ ಕನ್ನಡ ಹಬ್ಬ ಇರುತ್ತೆ. ಸೊ ನಾನು ಅದಕ್ಕೆ ಬಂಟ್ ಸಂಘಕ್ಕೆ 4:15 ಆ ಥರ ಹೋಗ್ತೀನಿ. ಹೋದಾಗ ಅಲ್ಲಿ ಒಂದು ಕಡೆ ಹಗ್ಗ ಜಗ್ಗಾಟ ಗೇಮ್ಸ್ ಎಲ್ಲ ನಡೀತಿರುತ್ತೆ. ಅಲ್ಲೊಂದು ಕಡೆ ಹೋಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವರು ಯಾರು ಅಜಿತ್ ಉಳ್ತೂರ್ ಅಂತ ಯಾರು ಹೇಳಿದೆ ಅವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮುಖನೂ ನೋಡದೇ ಇದ್ದಂಗೆ ನಾನು ಈ ಕಡೆ ಹೋಗ್ತೀನಿ. ರೀಸನ್ ಯಾಕೆ ಅಂತಂದರೆ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾಗ ನಾವು ಯಾಕೆ ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಸಿಂಪಲ್ ಅಲ್ವಾ? ಸೊ ನಾನು ನೋಡದೆ ಹೋಗ್ತೀನಿ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸ್ಟೇಜಲ್ಲಿ ಪ್ರೋಗ್ರಾಮ್ ಆಗ್ತಿರುತ್ತೆ. ನಾನು ಮುಂದೆ ಸ್ಟೇಜ್ ಫ್ರಂಟ್ ಡೋರಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೈಡಲ್ಲಿ ನಮ್ಮ ಸ್ನೇಹಿತರು ಸಬ್ಬನ್ ಅಂತಿರೋರು ಒಂದು 2-3 ಜನ ನಿಂತಿರ್ತಾರೆ. ಅವ್ರ ಪಕ್ಕ ಹೋಗಿ ನಿಂತು ಹಿಂಗೆ ಮಾತಾಡ್ತಾ ಇರ್ತೀನಿ. ಈ ವ್ಯಕ್ತಿ ಏಕಾಏಕಿ ಬಂದ್ಬಿಟ್ಟು, ನೀನು ಹೋಗ್ಬಿಟ್ಟು ಸ್ಟೇಜ್ ಮೇಲೆ ವಿಡಿಯೋ ಮಾಡಬೇಡ ಅಂತ ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಿಂಗೆ ಕೊಟ್ಟಾದ ಕೂಡಲೇ ನಾನು ಇಮ್ಮಿಡಿಯೇಟಾಗಿ ನೀವ್ಯಾರು ಅಂತ ಕೇಳ್ತೀನಿ. ಯಾಕಂತಂದ್ರೆ ನನಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲ, ನಾನು ಯಾಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು? ನೀವ್ಯಾರು ಅಂತ ಕೇಳ್ತೀನಿ. ನೀವ್ಯಾರು ಅಂತ ಹೇಳಿದ ಕೂಡಲೇ ಹೊಡ್ಕೊಂಡು ಇದು ಮಾಡ್ಬಿಟ್ಟು ಮುಂದೇನಾಯ್ತು ಆ ವಿಡಿಯೋ ಇಲ್ಲಿ ಪ್ಲೇ ಆಗಿದೆ ನೋಡಿ. ಆಯ್ತು ನಂಗೆ ಹೊಡಿ ಕಾಂಬ ಕಂಡೇ ಬಿಡ್ತೇನೆ ಬಾ ನಂಗೆ ಹೊಡಿ. ಬಾ ಸಂಡೇದ ವಿಡಿಯೋ ಮಾಡ್ತೇವೆ ಬಾ ನಿನ್ ಬಾರ ಬಾ ಬಿಸಾಡ್ ಬಾ. ನೀ ಬಂದು ಕೆರ್ಕ ಬತ್ತತ್ತ, ನಾನು ಕಾಲ್ ಕೆರ್ಕ ಬರಲ್ಲ, ನೀ ಬಂದದ್ ಕಾಲ್ ಕೆರ್ಕಂಡ್. ಈ ಮನುಷ್ಯ ಏನೇ ಟಾರ್ಗೆಟ್ ಮಾಡಿದ್ರು ನಂದು ಇಲ್ಲಿ ಕಿತ್ಕೊಳಕ್ಕಾಗಲ್ಲ. ಇಲ್ಲಿ ತಪ್ಪು ಯಾರದ್ದು ನ್ಯಾಯ ಯಾರದ್ದು ಅಂತ ನೀವು ಡಿಸೈಡ್ ಮಾಡಿ. ಯಾಕಂದ್ರೆ ಆ ವ್ಯಕ್ತಿಗೆ ನಾನು ನೀನು ಅಂತ ಏನಕ್ಕೆ ಉಪಯೋಗಿಸ್ತೆ ಅಂದರೆ ಆ ವ್ಯಕ್ತಿ ನನಗೆ ರೆಸ್ಪೆಕ್ಟ್ ಕೊಡಲ್ಲ. ನನಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ, ನಾನು ಯಾಕೆ ಗುರು ಅವ್ನಿಗೆ ರೆಸ್ಪೆಕ್ಟ್ ಕೊಡಬೇಕು? ಸಿಂಪಲ್. ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.